ನಮ್ಮ ಕೈಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ವಿ ಗೆಟ್ ದ ಚಾನ್ಸ್ ಟು ಮೌಲ್ಡ್ ದ ಚೈಲ್ಡ್. ಸೊ ಆ ರೀತಿನಲ್ಲಿ ಐ ಫೆಲ್ಟ್ ಟೀಚಿಂಗ್ ಪ್ರೊಫೆಷನ್ ಇಸ್ ಅ ಬೆಸ್ಟ್ ಒನ್. ಸ್ಟೇಟ್ ಸಿಲೆಬಸ್ಸು ಆ್ಯಂಡ್ ಸೆಂಟ್ರಲ್ ಸಿಲೆಬಸ್ಸು, ICSE ಸಿಲೆಬಸ್ಸು, ಈ ಮಕ್ಕಳುಗಳಿಗೆ ಇರೋಂಥ ಡಿಫ್ರೆನ್ಸಸ್ ಏನು? ಅವರು ನವೇಡೇಸ್ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ? ಶಾಲೆಯಲ್ಲಿ ಮಕ್ಕಳು ಬರೋದು ಒಂದು 3:30 ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಾರೆ. ಅವರು ಶಾಲೆ ಮುಗಿಸ್ಕೊಂಡು, ಅದನ್ನೇ ನಮ್ಮ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಇದೆ, SSLC ಮುಗಿದು ಹೋಗೋವಾಗ ಒಂದು 16 ಪ್ಲಸ್ ಇರ್ತಾರೆ. ಸೊ ಇಡೀ ಅವರ ಬೆಳವಣಿಗೆ ಜೀವನ, ಕ್ಯಾರೆಕ್ಟರ್ ಮೋಲ್ಡಿಂಗ್ ಎಲ್ಲಿ ಕಳೆಯೋದು ಅಂದರೆ ಶಾಲೆಯಲ್ಲಿ. ಈ ಬೋರ್ಡಲ್ಲಿ ಓದಿದ್ರೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ CET, NEET, JEEನಲ್ಲಿ ನನ್ನ ಪ್ರಕಾರ ಓದೋ ಮಕ್ಕಳು ಎಲ್ಲಿದ್ರೂ ಮಾಡ್ತಾರೆ. ಈಗ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 200 ಟೈಪ್ಸ್ ಆಫ್ ಪೇರೆಂಟ್ಸ್ ಇರ್ತಾರೆ. ಸೊ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ಕೆಲವರು ಮಕ್ಕಳಿಗೆ ಸಪೋರ್ಟಿವ್ ಆಗಿರ್ತಾರೆ, ಇನ್ನು ಕೆಲವರು ಮಕ್ಕಳಿಗೆ ಸಪೋರ್ಟಿವ್ ಆಗಿರಲ್ಲ. ಆ್ಯಂಡ್ ಅವ್ರು ಏನು ತಪ್ಪು ಮಾಡಿದ್ರು ಅವ್ರಿಗೆ ಸಪೋರ್ಟಿವ್ ಆಗಿ, ತಪ್ಪು ಮಾಡೋದಕ್ಕೂ ಸಪೋರ್ಟಿವ್ ಆಗಿರ್ತಾರೆ. ಸೊ ಇವ್ರಿಗೆ ಏನು ಹೇಳ್ತೀರಾ ಮ್ಯಾಮ್? ಕೆಲವೊಬ್ಬರು ಈ ವೃತ್ತಿಯಲ್ಲಿ ಬಹಳ ರಜೆಗಳು ಸಿಗುತ್ತೆ ಅಂತ ಹೇಳ್ಕೊಂಡು ಬರೋರು, ಇಲ್ದಿದ್ರೆ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೋದು, ವರ್ಕಿಂಗ್ ಅವರ್ಸ್ ಕಡಿಮೆ, ಫ್ಯಾಕ್ಟ್ರಿ ಕಡೆ ಹೋದರೆ ಲಾಂಗ್ ಅವರ್ಸ್ ಇರುತ್ತೆ, ಅದಕ್ಕೋಸ್ಕರ ಆಯ್ಕೆ ಮಾಡಿದ್ದೀವಿ ಅಂತ ಹೇಳೋರು ಕೆಲವೊಬ್ರು ಇರ್ತಾರೆ. ಸೊ ಅಂಥ ಅಪ್ಲಿಕೇಶನ್ಸ್ನ ಅಲ್ಲೇ ನಾವು ರಿಜೆಕ್ಟ್ ಮಾಡ್ತೀವಿ. ಚೇಂಜ್ ಮಾಡಬೇಕು ಅಂತ ತುಂಬ ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಮಧು ಬಂಗಾರಪ್ಪ ಅವರು ಬಂದು ನಮಗೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸ್ಟೇಟ್ ಬೋರ್ಡ್ ಶಾಲೆಗಳಿಗೆ ಫಸ್ಟ್ ನಾವು ಕಲಿಬೇಕು, ಅಲ್ಲಿ ಏನು ಲೆಸನ್ಸ್ ಇದೆ, ಏನಿದೆ. ನಾವು ತುಂಬ ಜಾಸ್ತಿ ಕಲ್ತಿರ್ಬೋದು, ಆದರೆ ಆ ಪುಟ್ಟ ಮಕ್ಕಳ ಲೆವೆಲಿಗೆ ಇಳಿದು ನಾವು ಪಾಠ ಮಾಡಬೇಕು. ನೀವು UK-ನಲ್ಲಿ ಎಜುಕೇಷನ್ ಸಿಸ್ಟಮ್ಗಳು, ಅಲ್ಲಿರೋ ಎಜುಕೇಷನ್ ಸಿಸ್ಟಮಲ್ಲಿ ಯಾವ ಒಂದು ಸಿಸ್ಟಮ್ಸ್ನ, ಯಾವುದೋ ಒಂದನ್ನ ನಿಮ್ಮ ಸ್ಕೂಲ್ ಅಳವಡಿಸ್ಕೋಬೇಕು ಅಂತ? ಹಾಗೆ ಗಳಿಸಿದ ಒಳ್ಳೆ ಹೆಸರು ಎಷ್ಟು ಚೆನ್ನಾಗಿತ್ತಂದರೆ, ಫಸ್ಟ್ ಇಯರ್ನಲ್ಲೇ ನಮ್ಮ ಶಾಲೆಯಲ್ಲಿ ಒಳ್ಳೆ ಅಡ್ಮಿಷನ್ಸ್ ಇತ್ತು. ಕಾರಣ ಆಕೆ ಒಂದು ಒಳ್ಳೆ ಟೀಚರಾಗಿ ಜನಗಳಿಗೆ ತೋರಿಸ್ಕೊಂಡಿದ್ದು. ಅವ್ರಿಗೆ ರಿಯಾಲಿಟಿ ಏನೋದು ಅಂತ ಅಷ್ಟು ಅರ್ಥ ಆಗ್ತಾ ಇಲ್ಲ. ಸೊ ದೇ ಹ್ಯಾವ್ ಟು ಕಮ್ ಡೌನ್ ಟು ರಿಯಾಲಿಟಿ. ನಮ್ಮ ಕೈಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ವಿ ಗೆಟ್ ದ ಚಾನ್ಸ್ ಟು ಮೌಲ್ಡ್ ದ ಚೈಲ್ಡ್. ಸೊ ಆ ರೀತಿನಲ್ಲಿ ಐ ಫೆಲ್ಟ್ ಟೀಚಿಂಗ್ ಪ್ರೊಫೆಷನ್ ಇಸ್ ಅ ಬೆಸ್ಟ್ ಒನ್. ಸ್ಟೇಟ್ ಸಿಲೆಬಸ್ಸು ಆ್ಯಂಡ್ ಸೆಂಟ್ರಲ್ ಸಿಲೆಬಸ್ಸು, ICSE ಸಿಲೆಬಸ್ಸು, ಈ ಮಕ್ಕಳುಗಳಿಗೆ ಇರೋಂಥ ಡಿಫ್ರೆನ್ಸಸ್ ಏನು? ಅವರು ನವೇಡೇಸ್ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ? ಶಾಲೆಯಲ್ಲಿ ಮಕ್ಕಳು ಬರೋದು ಒಂದು 3:30 ವಯಸ್ಸಿಗೆ ಸ್ಟಾರ್ಟ್ ಮಾಡ್ತಾರೆ. ಅವರು ಶಾಲೆ ಮುಗಿಸ್ಕೊಂಡು, ಅದನ್ನೇ ನಮ್ಮ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಇದೆ, SSLC ಮುಗಿದು ಹೋಗೋವಾಗ ಒಂದು 16 ಪ್ಲಸ್ ಇರ್ತಾರೆ. ಸೊ ಇಡೀ ಅವರ ಬೆಳವಣಿಗೆ ಜೀವನ, ಕ್ಯಾರೆಕ್ಟರ್ ಮೋಲ್ಡಿಂಗ್ ಎಲ್ಲಿ ಕಳೆಯೋದು ಅಂದರೆ ಶಾಲೆಯಲ್ಲಿ. ಈ ಬೋರ್ಡಲ್ಲಿ ಓದಿದ್ರೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ CET, NEET, JEEನಲ್ಲಿ